ಇದು ಡ್ರೆಸ್ಸಿಂಗ್ ಟೇಬಲ್ಗೆ ಅಂತಲೇ ತರಿಸಿದ್ದೀನಿ. ವಾಪಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನಾನು ಆ್ಯಕ್ಚುಲಿ 1 ಲೀಟ್ರದ್ದು ತೊಗೊಂಡಿದ್ದೆ. ಅದು ಹಲೋ ಎವ್ರಿವನ್, ಇವತ್ತು ಮೀಶೋಯಿಂದ ಸ್ವಲ್ಪ ಪ್ರಾಡಕ್ಟ್ ತರಿಸಿದ್ನಲ್ಲ, ಅದು ಫಸ್ಟು ಸ್ವಲ್ಪ ಕಿಚನ್ ಪ್ರಾಡಕ್ಟೇ ಜಾಸ್ತಿ ಇತ್ತು. ಅದನ್ನು ಪಾರ್ಟ್ 1 ಮೀಶೋ ಅಂತ ಮಾಡಿದ್ವಿ. ಇವತ್ತು ಪಾರ್ಟ್ 2 ಅಂತ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಎಲ್ಲ ಐಟಮ್ಸು ತೋರಿಸ್ತೀನಿ. ಈ ಫಸ್ಟ್ ವಿಡಿಯೋ ಯಾರು ನೋಡಿಲ್ಲ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹಾಗೆ ಅದನ್ನು ನೋಡ್ಕೊಂಬನ್ನಿ. ಮತ್ತು ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಇನ್ನು ಸ್ವಲ್ಪ ಪ್ರಾಡಕ್ಟ್ ಇದೆ, ಅದನ್ನೆಲ್ಲ ಅನ್ಬಾಕ್ಸ್ ಮಾಡೋಣ. ಫ್ಲವರ್ಸ್ ಇದು ಡೆಕೋರೇಷನ್ಗೆ 5 ಪೀಸ್ ಇದೆ. ಇದು ಸೈಜ್ ಇದೆ, ಚೆನ್ನಾಗಿದೆ. ಪ್ಲಾಸ್ಟಿಕ್ ಇದು, ನೋಡೋಕ್ಕೆ ರಿಯಲ್ ಥರನೇ ಅನಿಸುತ್ತೆ ಅಷ್ಟೇ. ಇದನ್ನು ಈ ಥರ ಚೆನ್ನಾಗಿದೆ. ಡೈನಿಂಗ್ ಟೇಬಲ್ಗಾಗಲಿ ಅಥವಾ ಡ್ರೆಸ್ಸಿಂಗ್ ಟೇಬಲ್ಗೆ ಚೆನ್ನಾಗಿ ಅರೇಂಜ್ ಮಾಡ್ಕೋಬೋದು. ಚೆನ್ನಾಗಿದೆ, ಅದಕ್ಕೋಸ್ಕರ ಇದು ಡ್ರೆಸ್ಸಿಂಗ್ ಟೇಬಲ್ಗೆ ಅಂತಲೇ ತರಿಸಿದ್ದೀನಿ ನಾನು. ಇದರಲ್ಲಿ ತುಂಬ ಕಲರ್ಸ್ ಇದೆ, ಯಾವ ಕಲರ್ ಇಷ್ಟ ನಿಮಗೆ ಅದನ್ನು ನೋಡ್ಕೊಂಡು ತೊಗೋಬೋದು. ಹಾಗೆ ಇದ್ರದ್ದು ಪ್ರೈಸು ಮತ್ತು ಎಲ್ಲ ನಾನು ಹಾಗೆ ಪಕ್ಕದಲ್ಲಿ ಇಮೇಜ್ ಹಾಕ್ತೀನಿ, ನೋಡ್ಕೊಳ್ಳಿ. ಇದು ಆಯಿಲ್ ಬಾಟ್ಲ್ ಅನಿಸುತ್ತೆ, ಪ್ಯಾಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಇದು ಗ್ಲಾಸ್ ಮೆಟೀರಿಯಲು. 500 ml ಅಷ್ಟು ಇಡಿಸುತ್ತೆ, ಎರಡಿದೆ. 500 ml 500 ml. ನಾನು ಆ್ಯಕ್ಚುಲಿ 1 ಲೀಟ್ರದ್ದು ತೊಗೊಂಡಿದ್ದೆ. ಅದು ತುಂಬ ವೆಯ್ಟ್ ಇದೆ, ಮಾಡೋಕ್ಕೆ ಆಗಲ್ಲ, ತುಂಬ ಭಾರ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಮತ್ತೆ ಬೇರೆ ಆರ್ಡ್ರ್ ಮಾಡಿಕೊಂಡೆ. ಸಾಕಿದು ಇದೇನೆ ಅಂತ. ಇದು ಕ್ಯಾಪು ನೋಡಿ, ಚೆನ್ನಾಗಿದೆ. ಟರ್ಪ್ರಸ್ ಟೈಟ್ ಇದೆ, ತುಂಬಾ ಚೆನ್ನಾಗಿದೆ. ರೀಫಿಲ್ ಮಾಡುವಾಗಷ್ಟೇ ತೆಗೆದ್ರೆ ಸಾಕು, ಬೇರೆ ಟೈಮಲ್ಲಿ ಈ ಥರ ಹೀಗೇ ಯೂಸ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಈ ಥರ 2 ಸ್ಪೈಸಸ್ ಜಾರು ಫ್ರೀ ಇದೆ. ಇದು ಚೆನ್ನಾಗಿದೆ. ನಾನು ಈ ಥರ ಮೊದಲೇ ಒಂದು 6 ಪೀಸ್ ತರಿಸಿದ್ದೆ, ಇದಕ್ಕೂ 2 ಫ್ರೀ ಬಂದಿದೆ. ಸೇಮ್ ಅದೇ ಥರ ಸೈಜ್, ಅಷ್ಟೇ ಸೈಜ್ ಇದೆ ಅನ್ಕೋತೀನಿ. ಈ ಥರ ಇದು ಅಷ್ಟೇ, ಇದು ಗ್ಲಾಸ್ ಮೆಟೀರಿಯಲು ಚೆನ್ನಾಗಿದೆ. ಇದೆರಡು ಫ್ರೀ ಇದೆ. ಆಮೇಲೆ ಈ ಥರ 2 ಬ್ರಷ್ ಇದೆ. ಇದು ಆಯಿಲ್ನ ಹಾಕೊಳ್ಳೋಕ್ಕೆ, ಆಯಿಲ್ ಈ ಥರ ಹಾಕ್ಬಿಟ್ಟು ಹಾಕೊಳ್ಳೋಕ್ಕೆ. ಇದನ್ನು 2 ಈ ಥರ ಬ್ರಷ್ ಫ್ರೀ, ಇದು ಫ್ರೀ ಮತ್ತು ಇದು ಫ್ರೀ ಇದೆ. ಇದು ಸ್ಟಿಕ್ಕರ್. ಅದೇ ಇವಾಗ ಆಯಿಲ್ಗಾಗಲಿ, ಈಗ ಬೇರೆ ಬೇರೆ ಆಯಿಲ್ ಹಾಕ್ಕೊಂಡ್ರೆ, ಈಗ ಒಂದು ರಿಫೈಂಡ್ ಆಯಿಲು ಅಥವಾ ಕೋಕೋನಟ್ ಆಯಿಲು ಆ ಥರ ಹಾಕ್ಕೊಂಡ್ರೆ ಇದನ್ನು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಬರೆದ್ರೆ ಆರಾಮಾಗಿ ಗೊತ್ತಾಗುತ್ತೆ. ಸ್ಪೈಸಸ್ಗೂ ಅಷ್ಟೇ, ಈಗ ಉಪ್ಪಿನ ಪುಡಿ ಆಗಲಿ ಸೋಡಾ ಪುಡಿ ಆಗಲಿ ಅದಕ್ಕೆಲ್ಲ ಸ್ಟಿಕ್ಕರ್ನ ಹಾಕ್ಬಿಟ್ಟು ಇದರಲ್ಲಿ ಬರೀಬೋದು. ಶೇಪ್ಸು ಅಷ್ಟೇ ನೋಡಿ, ಬೇರೆ ಬೇರೆ ಥರ ಇದೆ. ಈ ಥರ ಸ್ಕ್ವೇರು, ಈ ಥರ ಓವಲ್ ಥರ, ಈ ಥರ ಎಲ್ಲ ಬೇರೆ ಬೇರೆ ಥರ ಇದೆ. ಚೆನ್ನಾಗಿದೆ, ಇದು ತುಂಬ ಇದೆ. ಇದ್ರದ್ದು ಅಷ್ಟೇ ಪ್ರೈಸ್ನ ಮೆನ್ಷನ್ ಮಾಡ್ತೀನಿ.
ಹಾಗೆ ಇದ್ರದ್ದು ಎಲ್ಲ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದು ಚಪಾತಿ ಮಾಡೋದು. ಈಗ ಮಣೆ ಎಲ್ಲ ಹಾಕ್ಕೊಂಡು ಮಾಡ್ತೀವಲ್ವಾ, ಅದ್ರ ಬದಲು ಈ ಥರ ಇದೆ. ಅಷ್ಟೊಂದು ಕ್ವಾಲಿಟಿ ಯಾಕೋ ಚೆನ್ನಾಗಿಲ್ಲ ಅನ್ನಿಸ್ತಿದೆ. ಅಲ್ಲಿ ಪಿಕ್ಚರಲ್ಲಿ ಇರೋ ಥರ ಇಲ್ಲ ಇದು. ನೋಡೋಣ, ಗೊತ್ತಿಲ್ಲ ಇದೇನಾದರೂ ವಾಪಸ್ ಮಾಡ್ತೀನಿ ಏನು ಅಂತ. ಇಷ್ಟ ಆಗಿಲ್ಲ ಅಂದರೆ ಅದೇ ವಾಪಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಕ್ವಾಲಿಟಿ ಏನು ಅಷ್ಟೊಂದು ಚೆನ್ನಾಗಿಲ್ಲ ಇದು ಯಾಕೋ. ಈ ಥರ ಅಂದ್ಕೊಂಡಿದೆ. ನಾನು ಓಪನ್ ಮಾಡಿ ನೋಡಲಿಲ್ಲ, ಏನಾದ್ರು ವಾಪಸ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಆದರೆ ಇದೊಂದು ವಾಪಸ್ ಮಾಡ್ತೀನಿ. ಚೆನ್ನಾಗಿಲ್ಲ ಇದೇನು ಕ್ವಾಲಿಟಿ ಅಷ್ಟೊಂದು. ಇದೊಂದು ನಾನು ಬೇರೆ ಏನೋ ಆರ್ಡ್ರ್ ಮಾಡಿದ್ದೆ, ಆದರೆ ಇದು ದೀಪ ಬಂದಿದೆ. ಕಿಚನ್ಗೆ ಅಂತ ಮಾಡಿದ್ದು ಏನೋ ನಾನು ಬೇರೆ ಏನೋ ಮಾಡಿದ್ದೆ, ಆದರೆ ಇದು ದೀಪ ಬಂದಿದೆ. ಸರಿ, ದೀಪ ಏನು ವಾಪಸ್ ಕಳಿಸೋದು, ದೀಪ ಅಲ್ವಾ, ಇದೇನು ಜಾಸ್ತಿ ಅಮೌಂಟ್ ಇಲ್ಲ, 180 ರುಪೀಸ್ ಏನೋ. ಅದಕ್ಕೆ ವಾಪಸ್ ಮಾಡೋದು ಬೇಡ, ಇಟ್ಕೊಳ್ಳೋಣ, ಯಾವಾಗಾದರೂ ಡೆಕೋರೇಷನ್ಗೆ ಆಗುತ್ತೆ, ವರಮಹಾಲಕ್ಷ್ಮಿ ಹಬ್ಬಕ್ಕೂ ಅಥವಾ ದೀಪಾವಳಿ ಆ ಟೈಮಲ್ಲಿ ಏನಾದರೂ ಯೂಸ್ ಮಾಡ್ಕೋಬೋದು ಅಂದ್ಕೊಂಡು ಅಲ್ಲೇ ಇಟ್ಕೊಳ್ಳೋಣ ಅಂತ ವಾಪಸ್ ಮಾಡಲಿಲ್ಲ. ಇದು ಅದು ಶೇಪು ಅಷ್ಟೇ ತುಳಸಿ ಕಟ್ಟೆ ಇರುತ್ತಲ್ಲ ಆ ಥರ ಇದೆ. ಅದಕ್ಕೋಸ್ಕರ ವಾಪಸ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಚೆನ್ನಾಗಿದೆ ನೋಡೋಕ್ಕೆ. ಈ ಥರ ರೆಡ್ ಕಲರಲ್ಲಿ 3 ಪೀಸು ಮತ್ತು ಈ ಥರ ಯೆಲ್ಲೋ ಕಲರಲ್ಲಿ 3 ಪೀಸ್ ಇದೆ. ಆಗುತ್ತೆ, ಏನಾದರೂ ಯೂಸ್ ಮಾಡ್ಬೋದು, ಆರಾಮಾಗಿ ಯೂಸ್ ಮಾಡ್ಕೋಬೋದು. ದಿವಾಳಿ ಹಬ್ಬಕ್ಕೆ ದೀಪ ಹಚ್ಚಿಡ್ತೀವಲ್ಲ, ಅವಾಗ ಎಲ್ಲಾದರೂ ಸ್ಟೇರ್ ಕೇಸ್ಗೋ ಎಲ್ಲಾದರೂ ಆಯಿತು ಮಾಡ್ಕೋಬೋದು. ಅದಕ್ಕೆ ಇದು ವಾಪಸ್ ಮಾಡಲಿಲ್ಲ, ನಾನು ಹಾಗೆ ಇಟ್ಕೊಂಡೆ. ಯಾವ ಥರ ಪ್ಯಾಕೇಜ್ ಮಾಡಿದ್ದಾರೆ ಗೊತ್ತಿಲ್ಲ, ನೋಡೋಣ. ಯಾವ ಥರ ಓಪನ್ ಆಗ್ತಿದ್ದು. ಇದು ವಾಸ್ ಫ್ರೆಂಡ್, ಚೆನ್ನಾಗಿದೆ ಇದು ವಾಸ್. ಪ್ಯಾಕೇಜ್ ನೋಡಿ ಯಾವ ಥರ ಮಾಡಿ ಕಳಿಸಿದ್ದಾರೆ ಅಂತ. ಅಂದರೆ ಇದೆಲ್ಲ ಡಸ್ಟ್ ನೋಡಿ ಹೇಗೆ ಉದುರುತ್ತಿದೆ. ಮೋಸ್ಟ್ಲಿ ಇದು ಏನು ಮೆಟೀರಿಯಲ್ ಅಂತ ಗೊತ್ತಾಗ್ತಿಲ್ಲ. ಚೆನ್ನಾಗಿದೆ ಇದು ವಾಸ್. 2 ಪೀಸ್ ಬಂದಿದೆ. ಪ್ಯಾಕೇಜಿಂಗ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ. ಇದು ಪಿಂಗಾಣಿ ಥರ ಇದೆ. ಈಗ ಉಪ್ಪಿನ ಜಾಡಿ ಎಲ್ಲ ಬರುತ್ತಲ್ಲ ಆ ಮೆಟೀರಿಯಲ್ ಅನ್ಕೋತೀನಿ. ನೋಡೋಕೆ ಆ ಥರ ಇರೋದು. ಫ್ಲವರ್ ಏನಿಲ್ಲ, ಬರೀ ಈ ಥರದ್ದು 2 ಪೀಸ್ ಇದೆ ಅಷ್ಟೇ. ಶೇಪ್ ಅಷ್ಟೇ ಬೇರೆ ಬೇರೆ ಥರ ಇದೆ. ಇದು ರೌಂಡ್ ಇದೆ, ಇದು ಸ್ಕ್ವೇರ್ ಇದೆ. ಇದು ಆರಾಮಾಗಿ ಚೆನ್ನಾಗಿರೋ ಫ್ಲವರ್ ಹಾಕಿ ಡೆಕೋರೇಟ್ ಮಾಡೋಕ್ಕೆ ಚೆನ್ನಾಗಿದೆ. ಟಿ ವಿ ಯೂನಿಟ್ಗಾಗಲಿ ಅಥವಾ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಆಗಲಿ ಆರಾಮಾಗಿ ಇಡುವುದು. ಹೂವು ತಂದು ಡೆಕೋರೇಟ್ ಮಾಡಿದ್ಮೇಲೆ ನಾನು ಇದನ್ನೆಲ್ಲ ಅರೇಂಜ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಓಪನ್ ಮಾಡಿದ್ದೆ, ಯಾಕಂದರೆ ಇದೊಂದು ತುಂಬ ದಿವಸ ಆಗಿತ್ತು, ಅದಕ್ಕೋಸ್ಕರ ಇದನ್ನು ಓಪನ್ ಮಾಡಿ ನೋಡಿದ್ದೆ ನಾನು ಅವತ್ತೇನೆ. ಇದು ಟ್ರೇ, ವುಡನ್ ಟ್ರೇ ಇದು.
ಅಲ್ಲಿ ಇಮೇಜಲ್ಲಿ ನೋಡೋಕ್ಕೆ ತುಂಬ ದೊಡ್ಡದು ಅನ್ನಿಸ್ತಿತ್ತು, ಆದರೆ ಇಲ್ಲಿ ಎಷ್ಟಿದೆ, ಚೆನ್ನಾಗಿದೆ ಕ್ಯೂಟಾಗಿ, ಆದರೆ ತುಂಬ ದೊಡ್ಡದಿಲ್ಲ. ಅಲ್ಲಿ ಇಮೇಜಲ್ಲಿ ನೋಡಿದಾಗ ತುಂಬ ದೊಡ್ಡದು ಅನ್ನಿಸ್ತಿತ್ತು. ಏನಾದರೂ ಡೈನಿಂಗ್ ಟೇಬಲ್ ಮೇಲೆ ಇಡ್ಬೋದು ಅಷ್ಟೇ. ಪೆಪ್ಪರ್ ಪೌಡ್ರು, ಸಾಲ್ಟು ಆ ಥರದ್ದು ಏನಾದರೂ ಹಾಕ್ಬಿಟ್ಟು ಶೋ ಪೀಸ್ ಆಗಿ ಇಡೋಕ್ಕೆ ಚೆನ್ನಾಗಿದೆ ಅಷ್ಟೇ. ಅಥವಾ ಈ ಥರ ಏನಾದರೂ ಒಂದು ವಾಸ್ ಇಟ್ಬಿಟ್ಟು ಆ ಕಡೆ ಈ ಕಡೆ ಏನಾದರೂ ಇಟ್ಟು ಡೈನಿಂಗ್ ಟೇಬಲ್ ಮೇಲೆ ಆರಾಮಾಗಿ ಅರೇಂಜ್ ಮಾಡ್ಬೋದು, ಚೆನ್ನಾಗಿದೆ. ಆದರೆ ತುಂಬ ಚಿಕ್ಕದಿದೆ ಅಷ್ಟೇ. ಎಲ್ಲ ಐಟಮ್ ಅಷ್ಟೇ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ, ಅದರಲ್ಲೇನಿಲ್ಲ. ಯಾವುದು ಈಸಿಯಾಗಿ ಬಿಚ್ಚಕ್ಕಾಗಲ್ಲ ಆ ಥರ ಪ್ಯಾಕೆಟ್ ಮಾಡ್ಬೋದು. ಇದು ತುಂಬ ದಿವಸದಿಂದ ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ಚೆನ್ನಾಗಿರುತ್ತೆ ಇದು. ಇನ್ನೊಂದಿದೆ, ಡಿಸೈನೇ ಈ ಥರ ಇದೆಯಾ? ಡಿಸೈನೇ ಈ ಥರ ಇದೆ. ನಾನೆಲ್ಲ ಏನೋ ಆಗಿದೆ ಅಂದ್ಕೊಂಡೆ, ಇಲ್ಲ ಇರೋದೇ ಹಾಗೆ ಡಿಸೈನ್. ತುಂಬ ಟೈಟ್ ಇದೆ ಇದು. ಸುಮ್ಮನೆ ಏನಾದರೂ ಹಾಕಿಡ್ಕೋಬೋದು, ಕುಂಕುಮ ಆ ಥರ ಏನಾದರೂ. ಇದಕ್ಕೆ ಫ್ರೀ ಬಂದಿದೆ ಅನಿಸುತ್ತೆ ಅಷ್ಟೇ. ಇದು ನೋಡಿ ಚೆನ್ನಾಗಿದೆ. ಇದು ಸಾಂಬ್ರಾಣಿನೇ ಕಚ್ಬಿಟ್ಟು ಇದರೊಳಗಡೆ ಇಟ್ಬಿಟ್ಟು ಈ ಥರ ಕ್ಲೋಸ್ ಮಾಡೋದು. ದೇವ್ರ ಮನೆಯಲ್ಲಾರು ಇಡ್ಬೋದು, ಅಥವಾ ಇಲ್ಲೆಲ್ಲಾದರೂ ಟಿ ವಿ ನೆಟ್ ಹತ್ರ ಡೆಕೋರೇಷನ್ ಥರನೂ ಇಡ್ಬೋದು. ಅದೇ ಇದರೊಳಗಡೆ ಹಾಕಿಟ್ಟು ಮತ್ತೆ ಆರಾಮಾಗಿ ಇದನ್ನು ಚೆಲ್ಬಿಟ್ಟು ಇಡ್ಬೋದು. ಇದು ಲಾಕು ಅಷ್ಟೇ, ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಇದು ತುಂಬ ದಿವಸದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ತೊಗೊಳಕ್ಕಾಗಿರಲಿಲ್ಲ. ನನಗೆ ಎಲ್ಲ ಪ್ರೈಸು ಎಲ್ಲದು ಪರ್ಫೆಕ್ಟಾಗಿ ಗೊತ್ತಿಲ್ಲ, ಸೊ ಪ್ರತಿಯೊಂದ್ರದ್ದು ಪ್ರೈಸ್ನ ನಾನು ಮೆನ್ಷನ್ ಮಾಡ್ತೀನಿ. ಇದು ವಾಲ್ಟ್ ಕಪ್ ಪೀಸು. ಈ ಥರ ಬರುತ್ತೆ. ಇದು
5 ಪೀಸ್ ಕೊಟ್ಟಿದ್ದಾರೆ. ವಾಲ್ಗೆ ಹಾಕೋದು ಈ ಥರ ಇದೇ ಥರನೇ ಇದೆ ಸೇಮ್. ಈ ಥರ ಹಾಕೋದು ಅನಿಸುತ್ತೆ. ಮತ್ತು ಈ ಥರ ಡಬಲ್ ಸೈಡು ಗಮ್ ಕೊಟ್ಟಿದ್ದಾರೆ. ಇದನ್ನು ತೆಗೆದುಬಿಟ್ಟು ಆರಾಮಾಗಿ ವಾಲ್ಗೆ ನಮ್ಗೆ ಎಲ್ಲೇ ಬೇಕಲ್ಲಿಗೆ ಸ್ಟಿಕ್ ಮಾಡ್ಕೋಬೋದು. ಇದನ್ನು ಡಬಲ್ ಸೈಡೆಡ್ ಗಮ್ ಟೇಪ್ ಇರೋದ್ರಿಂದ ಈಸಿಯಾಗಿ ಗಮ್ ಮಾಡ್ಬೋದು. ಈಗೇನು ಮಳೆ ಹೊಡೆಯೋ ಅವಶ್ಯಕತೆ ಇಲ್ಲ. ಚೆನ್ನಾಗಿದೆ. ಈ ಥರ 5 ಪೀಸ್ ಇದೆ ಇದು. ಚೆನ್ನಾಗಿದೆ ಇದು. ಹಾಲಿಗೆಲ್ಲಾದ್ರೂ ಹಾಕೋಬೋದು ಆರಾಮಾಗಿ, ಹಾಲು ಅಥವಾ ರೂಮ್ಗೆ. ಚೆನ್ನಾಗಿದೆ ಇದು ಪಿಕ್ಚರ್. ತುಂಬಾ ಚಿಕ್ಕದು ಫ್ರೆಂಡ್ಸ್. ಅಲ್ಲಿ ಇಮೇಜಲ್ಲಿ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಅಂದರೆ ನಾನು ಫುಲ್ ದೊಡ್ಡದೇನೋ ಅಂದ್ಕೊಂಡಿದ್ದೆ. ಇಷ್ಟಿದೆ ನೋಡಿ. ಮಾಮ್ಸ್ ಕಿಚನ್ ಅಂತ, ಕಿಚನ್ಗೆ ಹಾಕೋಣ ಅಂತ ಅಂದ್ಕೊಂಡೆ. ದೊಡ್ಡದು ಅಂದ್ಕೊಂಡೆ, ದೊಡ್ಡದಲ್ಲ, ಚಿಕ್ಕದಿದೆ, ಸಿಕ್ಕಾಬಿಟ್ಟೆ ಚಿಕ್ಕದಿದೆ. ಹಾಗೆ ನಾನು ಪ್ರತಿಯೊಂದ್ರದ್ದು ಪ್ರೈಸ್ನ ಹಾಕ್ತೀನಿ, ಇಮೇಜ್ ಹಾಕ್ತೀನಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಸೋ ಮಚ್.